ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ನಾನು ಒಂದು ಸಿಂಪಲ್ಲಾಗಿ ಬಿಗ್ನರ್ಸ್ಗೋಸ್ಕರ ಒಂದು ಹುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೇನೆ. ನಾನೀಗ ಆಲ್ರೆಡಿ ಸ್ಯಾರಿಗೆ ಹಾಕಿದ್ದೀನಿ. ಸಿಂಪಲ್ಲಾಗಿ ಇದಕ್ಕೆ ಹಾಕಿ ತೋರಿಸ್ತೇನೆ. ನಾನು ಎರಡು ಕಲರ್ ತೊಗೊಂಡಿದ್ದೇನೆ, ಒಂದು ಬ್ಲೂ ಕಲರ್ ಮತ್ತು ಯೆಲ್ಲೋ ಕಲರ್. ಆಮೇಲೆ ಈ ಥರ ಚೌಕ್ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ. ಆಮೇಲೆ 10 ನಂಬರ್ 0.75 mm ನೀಡಲ್ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಫಾಲಿಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ದಾರಾನ ಸುತ್ತಕೊಂಡು ಈ ಥರ ಹೀಗೆ ಫಾಲಿಗೆ ಈ ಥರ ನೀವು ಲಾಕ್ ಮಾಡ್ಕೊಳ್ಳಿ. ಒಂದು ಫಸ್ಟಿಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ. ಆಮೇಲೆ ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಲಾಕ್ನ ಮಾಡ್ಕೋತೀನಿ, ಬಿಕಾಸ್ ಅದು ಏನಿರುತ್ತಲ್ಲ ಕುಚ್ಚು ಅನ್ನೋದು ಕ್ರೋಶ ಅನ್ನೋದು ಟೈಟಾಗಿ ಬರಲಿ ಅಂಥೇಳಿ. ಇದಾದಮೇಲೆ ಇವಾಗ 2 ಚೈನ್ಸ್ ನೋಡಿ. ನಾನು 2 ಅನಿಸುತ್ತೆ ಇದೆ ಅನ್ಕೋತೀನಿ, 2 ಲಾಕ್ ಹಾಕಿದ್ದೀನಿ. 2ನೇ ಲಾಕ್ ಮೇಲೆ 2 ಚೈನ್ಸ್ ಹಾಕ್ತಾ ಇದ್ದೀನಿ. 2 ಚೈನ್ಸ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಏನು ಹಾಕಿದ್ದೀವಲ್ಲ ಲಾಕ್, ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಹೀಗೆ. ಇವಾಗ ನೋಡಿ, ನೀಡಲ್ ಮೇಲೆ 3 ದಾರ ಇದೆ. 3 ದಾರ ಇದೆಯಲ್ಲ, 2 ದಾರನ 1 ಮಾಡಿಕೊಂಡು ಮತ್ತೆ 2 ದಾರನ 1 ಮಾಡಿಕೊಂಡ್ರೆ ನಮ್ಮದೊಂದು ಡಬಲ್ ಕ್ರೋಶೆಟ್ ತಯಾರಾಗುತ್ತೆ. ಈಗ ಆಲ್ರೆಡಿ ನಾವು 2 ಚೈನ್ಸ್ ಇರೋದ್ರಿಂದ ಇದು 2ನೇ ಡಬಲ್ ಕ್ರೋಶೆಟ್. ನಾವು ಟೋಟಲ್ 5 ಡಬಲ್ ಕ್ರೋಶೆಟ್ ಹಾಕೋತಾ ಇದ್ದೀವಿ. ಹಾಕೊಳ್ಳೋದು 4 ಹಾಕೋತಾರೆ, ನಾನು 5 ಹಾಕಿ ತೋರಿಸ್ತಾ ಇದ್ದೇನೆ. ಇದು 2. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಮಾಡಿಕೊಂಡು ಮತ್ತೆ 2 ದಾರನ 1 ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೋಬೇಕು, ಮತ್ತೆ ಸೂಜಿ ಮೇಲೆ 3 ದಾರ ಬರುತ್ತೆ, 2 ದಾರನ 1 ಮಾಡಿಕೊಂಡು ಮತ್ತೆ 2 ದಾರನ 1 ಮಾಡ್ಕೋಬೇಕು. ಇವಾಗ 4 ಆಯಿತು. ನಾನು ಇನ್ನೊಂದು ಹಾಕ್ತೇನೆ. ಸೂಜಿ ಮೇಲೆ ದಾರ ತಗೊಂಡು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ 1 ಮಾಡಿಕೊಂಡು 2 ದಾರನ 1 ಮಾಡ್ಕೋಬೇಕು. ಟೋಟಲ್ ಎಷ್ಟಾಯಿತು? 5 ಡಬಲ್ ಕ್ರೋಶೆಟ್ ಆಯಿತು ನೋಡಿ. 5 ಡಬಲ್ ಕ್ರೋಶೆಟ್ ಆಯಿತು. ಇದಕ್ಕೆ ನಾನು 3 ಚೈನ್ಸ್ ಹಾಕ್ತೀನಿ. 1 2 3 ಚೈನ್ಸ್ ಹಾಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೋಡಿ ಫ್ರೆಂಡ್ಸ್, ಅದೆಲ್ಲಕ್ಕೆ ಬರುತ್ತೆ ನೋಡಿ ಅಲ್ಲಿಗೆ. ನಾನಿಲ್ಲಿ ಫಾಲ್ನ ಡಬಲ್ ಮಾಡ್ಕೊಂಡಿದ್ದೀನಿ, ಪದರ್ ಮಾಡ್ಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ಮತ್ತೆ 2 ದಾರನ 1 ಮಾಡಿಕೊಂಡು 2 ದಾರನ 1 ಮಾಡ್ಕೋಬೇಕು ಹೀಗೆ ಕಂಟಿನ್ಯೂಸ್ ಆಗಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು 2 ದಾರನ 1 ಮಾಡಿಕೊಂಡು 2 ದಾರನ 1 ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ. 5 ಡಬಲ್ ಕ್ರೋಶೆಟ್ 3 ಚೈನ್, 5 ಡಬಲ್ ಕ್ರೋಶೆಟ್ 3 ಚೈನ್, ಈ ಥರ ತಗೋಂತ ಹೋಗಬೇಕು. ಕಾಣಿಸ್ತಾ ಇದನ್ನು ಇದೇ ಥರ ಕಂಟಿನ್ಯೂಸ್ ಹಾಕೋಬೇಕು ಫೈನಲ್ವರೆಗೂ. ನೋಡಿ ಫಿನಿಶಿಂಗ್ ಹೆಂಗೆ ಮಾಡ್ಕೋಬೇಕು ನೋಡಿ. ಲಾಸ್ಟಲ್ಲಿ ಎಂಡಿಂಗ್ 4ನೇದು ಡಬಲ್ ಕ್ರೋಶ, 5ನೇ ಡಬಲ್ ಕ್ರೋಶ. ಇವಾಗ 3 ಚೈನ್ ಹಾಕೋಬೇಕು. 3 1 2 3 ಚೈನ್ ಹಾಕೊಂಡ್ಬಿಟ್ಟು ಈ ದಾರನ ಕಟ್ ಮಾಡ್ಬೇಕಿಲ್ಲಿ ಅಲ್ಲ, ಇದನ್ನ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಈ ನೀಡಲಿಂದ ಹಿಂಗೆ ಎಳ್ಕೊಂಡ್ಬಿಟ್ರೆ ಇದು ಸೆಕ್ಯೂರ್ ಆಗಿರುತ್ತೆ. ಏನಂತಾರೆ, ನಾವು ಎಂಡಿಂಗಲ್ಲಿ ಈ ಥರ ನಾವು ಇದು ಮಾಡಬೇಕು. ಲಾಸ್ಟಲ್ಲಿ ಇದನ್ನು ಗಮ್ ಹಚ್ಕೋಬೇಕು. ಈ ಥರ ಬಂದಿದೆ. ಫಸ್ಟ್ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಈಗ 2ನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಇವಾಗ ನಾನು 2ನೇ ಸ್ಟೆಪ್ಪಿಗೆ ಯೆಲ್ಲೋ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನು ಇಲ್ಲೇನಿದೆಯಲ್ಲ ಫಸ್ಟ್ ಲಾಕು, ಈ ಲಾಕಿಗೆ ಲಾಕ್ ಮಾಡೋಣ. ಫಸ್ಟ್ ಚೈನ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಟೈಟಾಗಿರಲಿ ಅಂತ, ಮತ್ತೇನಿಲ್ಲ.
ಇವಾಗ 3 ಚೈನ್ ಹಾಕೊಳ್ಳೋಣ. 1 2 3 3 ಚೈನ್ ಹಾಕೊಂಡ್ಬಿಟ್ಟು ಈಗೇನು 3 ಚೈನ್ ಗ್ಯಾಪ್ ಇದೆಯಲ್ಲ, ಸಾರಿ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಇದರೊಳಗಡೆ ಹೋಗ್ಬಿಟ್ಟು ಒಂದು ಲಾಕ್ ಮಾಡೋಣ. ಇದನ್ನ ತಗೊಂಡು 2 ದಾರನ ಸೇರಿಸಿ ಹಾಕೊಂಡ್ಬಿಡೋಣ. ಈ ಲಾಕ್ ಆದಮೇಲೆ ಇವಾಗ ನಾನು 2 ಚೈನ್ಸ್ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಕಂಬ ಬರುತ್ತಲ್ಲ, ಕಂಬ ಬರಬೇಕಾದ್ರೆ ಡೈರೆಕ್ಟ್ ಲಾಕ್ ಹಾಕ್ಬಿಟ್ಟು ಕಂಬ ಹಾಕೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ನಾವು 2 ಚೈನ್ಸ್ ಹಾಕ್ಬಿಟ್ಟು ಕಂಬ ಹಾಕೋಣ. ಇದು 2 ಚೈನ್ ಅನ್ನೋದು ಒಂದು ಕಂಬದ ಲೆಕ್ಕನೇ. ಇದಾದ್ಮೇಲೆ ನಾವು ಇಲ್ಲೇನು ಗ್ಯಾಪ್ ಇದೆಯಲ್ಲ, ಇಲ್ಲೊಂಚೂರು ಕುಚ್ಚು ಕಟ್ಕೊಳ್ಳೋಣ 3 ಚೈನ್ ಗ್ಯಾಪಲ್ಲಿ. ಚಿಕ್ಕದಾಯಿತು ಅನ್ಕೋತೀನಿ, ನೋಡೋಣ. ಇರಲಿ, ಪರವಾಗಿಲ್ಲ. ಇವಾಗ ಸೂಜಿ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಇದೇನು 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ 5 ಡಬಲ್ ಕ್ರೋಶೆಟ್ ಹಾಕೊಂತ ಹೋಗಬೇಕು. ಈಗ 2 ಆಯಿತು. 2 ದಾರ ಒಂದು ಮತ್ತೆ 2 ದಾರ ಒಂದು 3, 2 ದಾರ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ, ಈ ಥರ ಡಬಲ್ ಕ್ರೋಶೆಟ್ ಹಾಕೊಂತ ಹೋಗಬೇಕು. 5 ಆದಮೇಲೆ ಇವಾಗ ಈ ದಾರನ ಮೇಲೆ ಎತ್ಕೋತೀನಿ. ಎತ್ಕೊಂಡ್ಬಿಟ್ಟು ಇದೇನು ತಗೊಂಡಿದ್ದಲ್ಲ ಅದನ್ನ ಇಲ್ಲಿ ಚೌಕನ್ನ ನಾನೊಂದು ಈ ದಾರನ ಈ ಥರ ಜಸ್ಟ್ ಇದನ್ನು ಈ ಥರ ಫುಲ್ ಮಾಡ್ಬಿಡ್ತೀನಿ. ಮಾಡಿದ್ಮೇಲೆ ನೋಡಿ ಮೇಲಿಂದ ಒಂದು ಲಾಕ್ ಮಾಡ್ಕೊತೀನಿ. ಮಾಡಿಕೊಂಡು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ 3 ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಡಬಲ್ ಕ್ರೋಶೆಟ್ನ ಹಾಕೋತೀನಿ. 5 ಡಬಲ್ ಕ್ರೋಶೆಟ್. ನೀವು ನನಗೆ ಬೀಡ್ಸ್ ಬೇಡ ಡೈರೆಕ್ಟಾಗಿ ಕುಚ್ಚು ಕಟ್ಕೋತೀನಿ ಅಂದರೆ ಕಟ್ಕೋಬೋದು. ಸುಮ್ಮನೆ ಸಿಂಪಲ್ಲಾಗಿ ಅಂದರೆ ಲುಕ್ ಕಾಣಲಿ ಅಂತ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. 3 4 ಎಲ್ಲೂ ಸುತ್ತ ಬರದೇ ಇರೋ ಥರ ನೋಡ್ಕೊಂಡು ಹಾಕೊಳ್ಳಿ. 5 ಆದಮೇಲೆ ಇವಾಗ ಮತ್ತೆ ಕುಚ್ಚು ಕಟ್ಕೊಳಕ್ಕೆ ನಾವೇನು ಮಾಡೋಣ, 3 ಚೈನ್ಸ್ ಹಾಕೋಣ. 1 3 ಚೈನ್ಸ್ ಹಾಕೊಂಡು ಮತ್ತೆ ಇದೇನು 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಡೈರೆಕ್ಟ್ ಡಬಲ್ ಕ್ರೋಶೆಟ್ ಹಾಕೊಂತ ಹೋಗೋಣ. ಕಂಟಿನ್ಯೂ. ನಾವು ಫಿನಿಶಿಂಗ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಎಲ್ಲೆಲ್ಲಿ ನಾನು 3 ಚೈನ್ ಗ್ಯಾಪ್ ಇದೆ ಅಲ್ಲೆಲ್ಲ ಕುಚ್ಚು ಕಟ್ಕೋತೀನಿ. ಲಾಸ್ಟಲ್ಲಿ ನೋಡಿ ಏನಿದೆಯಲ್ಲ ಇದನ್ನು 3 ಚೈನ್ ಹಾಕೊಳ್ಳೋಣ. 1 2 3 ಚೈನ್ ಹಾಕೊಂಡ್ಬಿಟ್ಟು ಇದೇನು ಲಾಸ್ಟ್ ಕ್ರೋಶೆ ಇದೆಯಲ್ಲ ಡಬಲ್ ಕ್ರೋಶೆಟ್ ಅದರೊಳಗಡೆ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಬಿಟ್ಟು 3 ಚೈನ್ 3 ಚೈನ್ ಹಾಕೊಳ್ಳೋಣ. ಹಾಕಿಬಿಟ್ಟು ದಾರನ ಕಟ್ ಮಾಡಿ ಈಗ ಈ ಥರ ಹೊರಗಡೆ ತೆಗೆದ್ರೆ ಇದು ಕೂಡ ಲಾಕ್ ಆಯಿತು. ಈ ಥರ ಬಂದಿದೆ. ನಾವೇನಾದರೂ ಕುಚ್ಚು ಕಟ್ಕೊಂಡ್ಬಿಟ್ಟು ಫೈನಲ್ ಲುಕ್ ನಾನು ತೋರಿಸ್ತೀನಿ ನೋಡಿ. ಈ ಥರ ಸಾರಿ ಹಾಕಿದ್ದೀನಲ್ಲ, ಆ ಸಾರಿ ಒಂದು ಲಾಸ್ಟ್ ಒಂದು ಬುಟೀಸ್ ಹಾಕ್ತೀನಿ. ನೋಡ್ಕೊಳ್ಳಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ಯಾರು ಹೊಸದಾಗಿ ಕಲಿಬೇಕು ಅಂತ ಅನ್ಕೋತಾ ಇದ್ದೀರೋ ಕುಚ್ಚು ಕಟ್ಟೋದನ್ನು, ಅವ್ರಿಗೆ ಸಿಂಪಲ್ಲಾಗಿ ಈ ಥರ ಕುಚ್ಚನ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆಮೇಲೆ ಏನಾದರೂ ರಿಮಾರ್ಕ್ಸ್ ಹೇಳಬೇಕು ಅಂತ ಅನಿಸಿದರೆ ನಾನು ತಿದ್ದುಪಡಿ ಮಾಡ್ಕೋತೀನಿ. ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್. ಇದೇ ಸಾರಿಗೆ ನಾನು ಆ ಡಿಸೈನ್ ಹಾಕಿದ್ದೆ. ಸಾರಿಯಲ್ಲಿ ಅಲ್ಲಲ್ಲಿ ವೈಟ್ ಬಂದಿರೋದ್ರಿಂದ ನಾನು ವೈಟ್ ಆ್ಯಂಡ್ ಪರ್ಪಲ್ ಮ್ಯಾಚ್ ಮಾಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.